ವೀಕ್ಷಕರೇ, ನಿಮ್ಮ ಫ್ರೆಂಡ್ಸ್ ಅಥವಾ ಫ್ಯಾಮಿಲಿ ಮೆಂಬರ್ ನಿಮ್ಮ ಲೊಕೇಶನ್ನ ಶೇರ್ ಮಾಡಿ ಅಂತ ಕೇಳಿದಾಗ ನೀವು ಸಾಮಾನ್ಯವಾಗಿ ತಕ್ಷಣ ವಾಟ್ಸಪ್ಗೆ ಹೋಗಿ ಏನೂ ಗಮನಿಸದೇ ಲೊಕೇಶನ್ ಶೇರ್ ಮಾಡೋದು ಕಾಮನ್ ಆಗಿದೆ. ಆದರೆ ನಿಮ್ಮ ಮೊಬೈಲ್ನಲ್ಲಿರುವ ಲೊಕೇಶನ್ ಸರಿಯಾಗಿ ತೋರಿಸ್ತಾ ಇದೆಯಾ ಅಂತ ಮೊದಲು ಕನ್ಫರ್ಮ್ ಮಾಡ್ಕೊಳ್ಳದೆ ಕಳಿಸಿದರೆ ನಿಮ್ಮ ಲೊಕೇಶನ್ ವಿವರಗಳನ್ನು ಪಡೆದವರು ನೀವಿರುವ ಲೊಕೇಶನ್ಗೆ ತಲುಪದೆ ಅಲೆದಾಡುವಂಥ ಪರಿಸ್ಥಿತಿ ಬರುತ್ತೆ. ಆದ್ದರಿಂದ ಮೊದಲು ನೀವಿರುವ ಲೊಕೇಶನ್ ಮೊಬೈಲ್ ಗೂಗಲ್ ಮ್ಯಾಪಲ್ಲಿ ಸರಿಯಾಗಿ ತೋರಿಸ್ತಾ ಇದೆಯಾ ಅಂತ ಗಮನಿಸಿ ನಂತರ ಕಳಿಸಿ. ಅದು ಹೇಗೆಂದರೆ, ಸೆಂಡ್ ಯುವರ್ ಕರೆಂಟ್ ಲೊಕೇಶನ್ ಕೆಳಗಡೆ ಅಕ್ಯುರಸಿ 20 ಮೀಟರ್ ಅಥವಾ ಹೆಚ್ಚು ತೋರಿಸ್ತಾ ಇದ್ದರೆ ಲೊಕೇಶನ್ನ ಶೇರ್ ಮಾಡೋದಕ್ಕೆ ಹೋಗಬೇಡಿ. ನೀವಿರುವ ಲೊಕೇಶನ್ನಲ್ಲಿ ಸಿಗ್ನಲ್ ಕಡಿಮೆ ಇದ್ದ ಕೆಲವು ಸಂದರ್ಭಗಳಲ್ಲಿ ಮತ್ತು ನಿಮ್ಮ ಮೊಬೈಲ್ ಡಿವೈಸ್ ಕಂಪಾಸ್ ಕ್ಯಾಲಿಬ್ರೇಷನ್ ಆಗದೇ ಇರುವ ಕಾರಣಕ್ಕೆ ಇದಕ್ಕಿಂತಲೂ ಹೆಚ್ಚು ಅಂತರದಲ್ಲಿ ತೋರಿಸ್ತದೆ. ಇದನ್ನು ಸರಿಪಡಿಸಲು ನೀವು ಮಾಡಬೇಕಾದಿಷ್ಟೇ, ಸ್ಕ್ರೀನ್ನ ಬಲಭಾಗದ ಮೇಲುಗಡೆ ಕಾಣ್ತಿರುವ ಯುವರ್ ಕರೆಂಟ್ ಲೊಕೇಶನ್ ಸರ್ಕಲನ್ನು 1-2 ಬಾರಿ ಕ್ಲಿಕ್ ಮಾಡಿ, ಅಥವಾ ನಿಮ್ಮ ಮೊಬೈಲ್ ಹ್ಯಾಂಡ್ಸೆಟ್ಟನ್ನು 8 ಅಂಕಿಯ ಆಕಾರದಲ್ಲಿ 2-3 ಬಾರಿ ತಿರುಗಿಸಿ. ನಂತರ ಸೆಂಡ್ ಯುವರ್ ಲೊಕೇಶನ್ ಕೆಳಗಡೆ ಇರುವ ಲೈನಲ್ಲಿ ಅಕ್ಯುರಸಿ 4 ಮೀಟರ್ ಸುತ್ತಮುತ್ತ ಬಂದಲ್ಲಿ ಲೊಕೇಶನ್ನ ಸೆಂಡ್ ಮಾಡಿ. ಅಂದರೆ ನಿಮ್ಮ ಲೊಕೇಶನ್ ಅಡ್ರೆಸ್ 4 ಮೀಟರ್ ಸುತ್ತಳತೆಯಲ್ಲಿ ಕಳುಹಿಸಿದವರಿಗೆ ತಿಳಿಯುತ್ತೆ. ಮತ್ತೊಂದು ವಿಧಾನದಲ್ಲಿ ನಿಮ್ಮ ನಿಖರವಾದ ಲೊಕೇಶನ್ ಶೇರ್ ಮಾಡಬಹುದು. ಅದು ಹೇಗೆಂದರೆ, ನೀವು ಮೊಬೈಲ್ ಗೂಗಲ್ ಮ್ಯಾಪಲ್ಲಿ ನೀವಿರುವ ಲೊಕೇಶನ್ಗೆ ಲೊಕೇಶನ್ ಪಾಯಿಂಟರನ್ನು ಇಟ್ಟು ನಂತರ ಲೊಕೇಶನ್ನ ಶೇರ್ ಮಾಡುವುದರಿಂದ ನಿಮ್ಮ ನಿಖರವಾದ ಲೊಕೇಶನನ್ನು ಶೇರ್ ಮಾಡಬಹುದು. ಧನ್ಯವಾದಗಳು.